ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಡೀಬೇಕಾದಂತ ಕನಕ ದುರ್ಗಮ್ಮನ ಸಿಡಿಬಂಡಿ ರಥೋತ್ಸವ ಇಡೀ ಬಳ್ಳಾರಿ ಜಿಲ್ಲೆ ಅನಂತಪುರ ಹಲವಾರು ಭಾಗಗಳಿಂದ ಲಕ್ಷಾಂತರ ಜನ ಬಳ್ಳಾರಿಗೆ ಸೇರ್ತಾರೆ. ಆ ಸಿಡಿಬಂಡಿ ತಾಯಿಯ ಆಶೀರ್ವಾದಕ್ಕೆ ಒಳಗಾಗ್ತಕ್ಕಂಥದ್ದು. ಇಷ್ಟೇ ಬಳ್ಳಾರಿಯಲ್ಲಿ ಒಂದು 50,000 1 ಲಕ್ಷ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದಾಗ ಆ ವ್ಯವಸ್ಥೆಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿರ್ಬೇಕು, ಅಷ್ಟೇ ಅದ್ದೂರಿಯಾಗಿರ್ಬೇಕು. ನಾನು ನಮ್ಮ ರಾಜೇಶ್ ನಿಮ್ಮ ಮೇಲೆ ಬಹಳ ಜವಾಬ್ದಾರಿ ಇರುತ್ತೆ. ಯಾಕಂದ್ರೆ ಈ ತಾಯಿ ದುರ್ಗಮ್ಮನ ನಾವೆಷ್ಟು ವೈಭವದಿಂದ ನಾವು ನಡೆಸ್ಕೊಂತೀವೋ ನಮ್ಮ ಊರಿಗೆ ಅಷ್ಟು ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಡೆವಲಪ್ಮೆಂಟ್ AC ಅವರು, ನಮ್ಮ ರಾಜೇಶ್ ಅವರು, ಮತ್ತೆ ನಮ್ಮ ಕಮಿಷನರ್ ಅವರು ಅವೆಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಆ ಡೆಕೋರೇಷನ್ ಹೂವಿನ ಅಲಂಕಾರ ಆಗಿರ್ಬೋದು, ಇಡೀ ಬಳ್ಳಾರಿಯಲ್ಲಿ ದೀಪದ ವ್ಯವಸ್ಥೆಗಳಾಗಿರ್ಬೋದು, ಒಂದು ನಾಡ ಹಬ್ಬ ಮೈಸೂರಲ್ಲಿ ಯಾವ ರೀತಿಯಲ್ಲಿ ನಾಡ ಹಬ್ಬವನ್ನು ನಡೆಸ್ತಾರೋ ಅದೇ ರೀತಿಯಲ್ಲಿ ನಮ್ಮ ಬಳ್ಳಾರಿಯ ಹಬ್ಬನೇ ಈಗ ದುರ್ಗಮ್ಮ ಸಿಡಿಬಂಡಿ ರಥೋತ್ಸವ ಅಂತ ಹೇಳಿದ್ರೆ ನಾವೆಲ್ಲ ಮಾಡಬೇಕು, ಪ್ರತಿಯೊಬ್ಬರು ಜವಾಬ್ದಾರಿಯನ್ನು ತಗೋಬೇಕಂತ ಹೇಳಿ ಇಚ್ಛೆ ಪಡ್ತೀವಿ. ಅದರ ಜೊತೆಗೆ ಸಿಡಿಬಂಡಿ ನಾವು ಒಂದು ಹುಟ್ಟಿದಾಗಿಂದ ಎಲ್ಲ ಪಾಲ್ಗೊಂಡಿರಿಸಿ ಕೊಡೋದ್ರಿಂದ ಬಹಳಷ್ಟು ಸಮಸ್ಯೆಗಳು ಇರ್ತವೆ. ನೀವು PW ಅವರು ಕೂಡ ಡಿಪಾರ್ಟ್ಮೆಂಟ್ ಅವರು AC ಅವರು ಮಾತಾಡಿ ಅವ್ರನ್ನು ಕರೆಸ್ಕೊಂಡು ಫಿಟ್ನೆಸ್ ಸರ್ಟಿಫಿಕೇಟ್ ಆಗಿರ್ಬೋದು ಎಲ್ಲ ತಗೋಬೇಕು. ಯಾಕಂದ್ರೆ ಅವತ್ತು ಜನ ಜಾಸ್ತಿ ಆಗ್ತಾರೆ. ಮತ್ತೆ ನಮ್ಮ ಸಮಾಜದವರು ಕೂಡ ನಾನು ಕೇಳ್ತಾರೆ, ಗಾಂಧಿ ಸಮಾಜದವ್ರು ಅಂದ್ರೆ ತಮ್ಮ ಸಮಾಜದಿಂದ ಬಹಳಷ್ಟು ಮಂದಿ ಬಂದಿರ್ತಾರೆ, ಬಹಳಷ್ಟು ಮಂದಿ ಮ್ಯಾಲೆ ಹಚ್ಬೇಕಂತಂದ್ರೆ ಎಲ್ಲರಿಗೂ ಆಸೆ ಇರುತ್ತೆ. ಆದ್ರೆ ನಾವು ತಾಯಿಯ ಕಾರ್ಯಕ್ರಮ ಒಳ್ಳೇದಾಗ್ಬೇಕು. ಯಾಕಂದ್ರೆ ಅವತ್ತೇನೋ ಒಳ್ಳೇದು ಕೆಟ್ಟದಾದ್ರೆ ಈ ಬಳ್ಳಾರಿ ಜನತೆ ಏನೋ ದುರ್ಗಮ್ಮಂದು ಈ ರೀತಿ ಆಯ್ತು, ನಮ್ಗೆ ತೊಂದರೆ ಆಗುತ್ತೆ ಭಯದಲ್ಲಿ ಇರ್ತಾರೆ. ಅದಕ್ಕೋಸ್ಕರ ನಾನು ಪೊಲೀಸ್ ಅವ್ರನ್ನ ಕೇಳ್ಕೊಂತಿದ್ದೀನಿ. ಅದ್ರ ಜೊತೆಗೆ ನಿಮ್ಮ ಗಾಯಕ ಸಮಾಜದವರು ಕೇಳ್ಕೊಂತಿದ್ದೀನಿ, ನೀವು ಲಿಮಿಟೆಡ್ ಪೀಪಲ್ನ ಹಚ್ಬೇಕು, ಅವ್ರಿಗೆ ಮುಂಚೆನೆ ಟ್ಯಾಂಕ್ಗಳನ್ನ ಕೊಟ್ಟು ಹಚ್ಬೇಕಂತೇಳಿ ನನ್ನ ಕಡೆಯಿಂದ ನಿಮಗೆ ಬೇಗ ನಾವು ಕೇಳ್ಕೊಂತಿದ್ದೀನಿ. ಯಾಕಂದ್ರೆ ಯಾರಾಗ್ಬೋದು ಬಹಳಷ್ಟು ಜನ ಹತ್ಕೊಂಡು ಅದು, ಯಾಕಂದ್ರೆ ಹಳ್ಳಿ ನೀವೆಲ್ಲ ಇಷ್ಟು ವರ್ಷದಿಂದ ನಡೆಸ್ಕೊಂಡು ಗೊತ್ತಿರುತ್ತೆ. ಏನೋ ಆಕಸ್ಮಿಕವಾಗಿ ಏನೋ ಅಂದ್ರೆ ಜನಕ್ಕೆ ಒಂದು ಸೆಂಟಿಮೆಂಟಲ್ ಆಗಿ ಒಂದು ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಾವೆಲ್ಲ ಸಹಕಾರ ಮಾಡಿ ಅದನ್ನು ಕೂಡ ನಾವೊಂದು 5 ರಿಂದ 6 ಜನ ಯಾರು ಅಂತೇಳಿ ನಾವೊಂದು ಹೆಸರುಗಳನ್ನ ಕೊಟ್ಟರೆ ಟ್ಯಾಂಕ್ಗಳನ್ನು ನೋಡಿ ಪೊಲೀಸರು ಮಾಡ್ಕೊಡ್ತಾರೆ. ಮತ್ತೆ ಪೊಲೀಸ್ ಅವರಿಗೆ ಟ್ರಾಫಿಕ್ ವ್ಯವಸ್ಥೆ ಅವತ್ತು, ಯಾಕಂದ್ರೆ ಹಲವಾರು ಬೇರೆ ಬೇರೆ ಹಳ್ಳಿಗಳಿಂದ ವೆಹಿಕಲ್ಸ್ ಎಲ್ಲ ಬರುತ್ತೆ. ಟ್ರಾಫಿಕ್ ಅನ್ನು ಯಾವ ರೀತಿಯಲ್ಲಿ ಎಲ್ಲಿ ಅವರಿಗೆ ಗಾಡಿಗಳನ್ನ ಪಾರ್ಕ್ ಮಾಡ್ಕೋಬೇಕು ಅಂತ ಹೇಳಿ ನಾವು ವ್ಯವಸ್ಥೆ ಮಾಡ್ಕೊಡ್ಬೇಕು. ಮತ್ತೆ ಇನ್ನೊಂದು ಸಮಸ್ಯೆ ಪೊಲೀಸ್ ಅವ್ರ ಕಡೆಯಿಂದ ನಮ್ಮ ಸಮಾಜದವ್ರಿಗೆ ಏನಾಗ್ತಿದೆ ಅಂತಂದ್ರೆ ಅವರೊಂದು 10-20 ಗಾಡಿಗಳು ಹತ್ಕೊಂಡು ಗೌರ್ಬಜಾರಿಂದ ಅವ್ರ ಕುಟುಂಬದವ್ರು ಎಲ್ಲರೂ ಬಳ್ಳಾರಿಗೆ ದುರ್ಗಮ್ಮ ಗುಡಿಗೆ ಬರ್ತಾರೆ. ಅವರಿಗೂ ಪಾಸ್ಗಳನ್ನ ಕೊಡ್ಕೊಂಡು ಆ ಗಾಡಿಗಳು ನಾವು ಹೊರಗೆ ಬಿಟ್ಕೊಂಡು ಅವ್ರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಸಮಾಜದವರಿಗೆ ಭೇಟಿ ಆಗ್ತಾರೆ. ಇನ್ನ ಹಲವಾರು ಕಾರ್ಯಕ್ರಮಗಳು ಏನೇನು ಅವತ್ತು ನಮ್ಮ ಎಂಟರ್ಟೈನ್ಮೆಂಟ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾವು ಕಲಾ ತಂಡಗಳೊಂದೆಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಒಂದೆಲ್ಲ ನೀವೆಲ್ಲ ಕಡೆ ಪ್ರಚಾರ ಮಾಡಿ, ಯಾರು ಮಕ್ಕಳು ಟ್ಯಾಲೆಂಟೆಡ್ ಇರ್ತಾರೋ ಅಂತವ್ರು ಧಾರ್ಮಿಕವಾಗಿ ಏನೋ ಅವ್ರು ಮಾಡ ಅಂತದಿದ್ರೆ ಅವರು ತಂದೆ ತಾಯಿನೆಲ್ಲ ಕರ್ಸ್ಕೊಂಡು ಅಂತ ಮಕ್ಕಳು 10 ಮಂದಿಗೆ ಅವಕಾಶವನ್ನು ಕೊಟ್ರೆ ಸಿಡಿಬಂಡಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ನಾನು ಅಲ್ಲಿ ಭಾಗವಹಿಸಿದೆ ಅಂತ ಹೇಳಿ ಅವ್ರಿಗೂ ಕೂಡ ಹೆಮ್ಮೆ ಇರುತ್ತಂತ ಹೇಳ್ತಾ, ಇನ್ನ ಏನೇ ಕಾರ್ಯಕ್ರಮಗಳು ನನ್ನ ಕಡೆಯಿಂದ ಏನೇ ಆಗ್ಬೇಕಂದ್ರೂ ನಾವು ಸದಾ ನಾನು ಇಲ್ಲೇ ಇರ್ತೀನಿ. ನಾವು ತಿಳಿಸುವ ಸಂಘದವರಾಗಿರ್ಬೋದು, ನಮ್ಮ ಅಕ್ಷರ್ಸ್ ಆಗಿರ್ಬೋದು ತಿಳಿಸಿದ್ರೆ ತಕ್ಷಣಕ್ಕೆ ದುರ್ಗಮ್ಮ ಆಶೀರ್ವಾದದಿಂದಲೇ ಇವತ್ತು ನಮ್ಮ ಕುಟುಂಬ ಆಗಿರ್ಬೋದು, ನಾನಾಗಿರ್ಬೋದು ಈ ಮಟ್ಟದಲ್ಲಿ ಈ ಸ್ಥಾನದಲ್ಲಿ ಇದ್ದೀವಿ. ಆ ತಾಯಿಗೋಸ್ಕರ ಸದಾ ಈ ಸೇವೆ ಮಾಡೋಕೆ ಸಿದ್ಧ ಅಂತ ಹೇಳಿ ನಾನು ಮಾತನ್ನು ಮುಗಿಸಿದೆ. ಜೈ ಹಿಂದ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.